During last session, we studied about central administration, provincial administration, and local administration of Mauryans. ಕಳೆದ ಅಧಿವೇಶನದಲ್ಲಿ ನಾವು ಮೌರ್ಯರ ಪ್ರಾಂತ್ಯಾಡಳಿತ, ಕೇಂದ್ರಾಡಳಿತ ಹಾಗೂ ಸ್ಥಳೀಯ ಆಡಳಿತದ ಬಗ್ಗೆ ನಾವು ನೋಡಿದ್ವಿ. Now we focus on judicial system, revenue system, spy system and military administration. ಈ ಅಧಿವೇಶನದಲ್ಲಿ ನಾವು ಇವರ ಕಾಲದ ನ್ಯಾಯಾಡಳಿತ, ತೆರಿಗೆ ಪದ್ಧತಿ, ಗೂಢಚಾರ ವ್ಯವಸ್ಥೆ ಮತ್ತು ಸೈನ್ಯಾಡಳಿತದ ಬಗ್ಗೆ ನಾವು ಈ ಅಧಿವೇಶನದಲ್ಲಿ ನೋಡೋಣ. ಮೌರ್ಯರ ಸಾಮ್ರಾಜ್ಯ ಸುವಿಶಾಲವಾಗಿ ಇದ್ದಿದ್ದಂಥದ್ದು, ಆ ಕಾಲಕ್ಕೆ ಒಂದು ವಿಶಾಲವಾದಂಥ ಸಾಮ್ರಾಜ್ಯ ಆಗಿದ್ದಂಥದ್ದು. ಇಟ್ ವಾಸ್ ಗವರ್ನ್ ಬೈ ಎ ಸೆಂಟ್ರಲೈಸ್ಡ್ ಫಾರ್ಮ್ ಆಫ್ ಗವರ್ನಮೆಂಟ್. ಇದೊಂದು ಕೇಂದ್ರೀಕೃತವಾದಂಥ ಆಡಳಿತ ವ್ಯವಸ್ಥೆಯನ್ನು ಒಳಗೊಂಡಿತ್ತು. ಇವರ ಆಡಳಿತ ನಿರ್ದಿಷ್ಟವಾದಂಥ ಕೆಲವು ಕ್ರಮಗಳನ್ನು ಅನುಸರಿಸಿ ಇತ್ತು. ಹಾಗೇನೆ ಇವರ ಆಡಳಿತದ ಬಹುಮುಖ್ಯವಾದಂಥ ಲಕ್ಷಣ ಅಂತಂದರೆ ಯೂನಿಫಾರ್ಮಿಟಿ ಮತ್ತು ಎಫಿಷಿಯನ್ಸಿ. ಯೂನಿಫಾರ್ಮಿಟಿ ಆ್ಯಂಡ್ ಎಫಿಷಿಯನ್ಸಿ ವರ್ ದ ಮೇನ್ ಇಂಗ್ರೀಡಿಯೆಂಟ್ಸ್ ಆಫ್ ದ ಅಡ್ಮಿನಿಸ್ಟ್ರೇಷನ್. ಇವು ಅವರ ಆಡಳಿತದ ಬಹುಮುಖ್ಯವಾದಂಥ ಅಂಶಗಳಾಗಿ ಇತ್ತು. ಇಂಥ ಮೌರ್ಯರ ಆಡಳಿತದ ಬಗ್ಗೆ ಅಧ್ಯಯನಗಳನ್ನು ಮಾಡಲಿಕ್ಕೆ ನಮಗೆ ಕೌಟಿಲ್ಯನ ಅರ್ಥಶಾಸ್ತ್ರ, ಅಶೋಕನ ಶಿಲಾಶಾಸನಗಳು, ಮೆಗಸ್ತಾನೀಸನ ಇಂಡಿಕಾ ನಮಗೆ ಸಾಕಷ್ಟು ಮಾಹಿತಿಗಳನ್ನು ಒದಗಿಸ್ತವೆ. ಮೌರ್ಯರ ನ್ಯಾಯಾಡಳಿತ, ಜುಡಿಷಿಯಲ್ ಸಿಸ್ಟಮ್. ದ ಕಿಂಗ್ ವಾಸ್ ದ ಹೆಡ್ ಆಫ್ ಜಸ್ಟಿಸ್. ನ್ಯಾಯಾಡಳಿತದ ಮುಖ್ಯ ಅಧಿಕಾರಿ, ಮುಖ್ಯ ವ್ಯಕ್ತಿ ರಾಜ. ರಾಜ ಈ ನ್ಯಾಯಾಡಳಿತದ ಪ್ರಮುಖ ವ್ಯಕ್ತಿಯಾಗಿದ್ದು ಇಲ್ಲಿನ ಎಲ್ಲ ಸಮಸ್ಯೆಗಳನ್ನು ಇತ್ಯರ್ಥ ಮಾಡುವಂಥ ಮತ್ತು ನಿರ್ಧರಿಸುವಂಥ ಪ್ರಮುಖವಾದಂಥ ಜವಾಬ್ದಾರಿಯನ್ನು ಹೊಂದಿದ್ದಾನೆ. ದ ಕಿಂಗ್ ವಾಸ್ ಫೌಂಟೇನ್ ಹೆಡ್ ಆಫ್ ಲಾ ಅಂಡ್ ಆಲ್ ಮ್ಯಾಟರ್ಸ್ ಆಫ್ ಗ್ರೇವ್ ಕಾನ್ಸಿಕ್ವೆನ್ಸಸ್ ವರ್ ಡಿಸೈಡೆಡ್ ಬೈ ಹಿಮ್. ಕೌಟಿಲ್ಯ ರೆಫರ್ಸ್ ಟು ದ ಎಕ್ಸಿಸ್ಟೆನ್ಸ್ ಆಫ್ ಟೂ ಕೈಂಡ್ಸ್ ಆಫ್ ಕೋರ್ಟ್ಸ್. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಎರಡು ರೀತಿಯ ನ್ಯಾಯಾಲಯಗಳ ಬಗ್ಗೆ ಮಾಹಿತಿಗಳು ಇರುವಂಥದ್ದು. ಒನ್ ಈಸ್ ಧರ್ಮಸ್ಥೇಯ. ಇಂದಿನ ನಾಗರಿಕ ಸಮಸ್ಯೆಗಳನ್ನು ಇತ್ಯರ್ಥಪಡಿಸುವಂಥ ಕೋರ್ಟ್ ಮಾದರಿಯಲ್ಲಿ ಇದು ಕರ್ತವ್ಯವನ್ನು ನಿರ್ವಹಿಸ್ತಾ ಇತ್ತು. ಸಿವಿಲ್ ಕೋರ್ಟ್ಗಳ ಮಾದರಿಯಲ್ಲಿ, ಸಿವಿಲ್ ನ್ಯಾಯಾಲಯಗಳ ಮಾದರಿಯಲ್ಲಿ ಇದು ಕರ್ತವ್ಯವನ್ನು ನಿರ್ವಹಿಸ್ತಾ ಇತ್ತು. ಇದರ ನ್ಯಾಯಾಧೀಶನಿಗೆ ವ್ಯಾವಹಾರಿಕ ಅಂತ ಹೇಳಿ ಕರೀತಾ ಇದ್ರು. ಮತ್ತೊಂದು ನ್ಯಾಯಾಲಯ ಕಂಟಕ ಶೋಧನ. ಇದು ಇಂದಿನ ಕ್ರಿಮಿನಲ್ ನ್ಯಾಯಾಲಯಗಳ ಉಪಾಧಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇತ್ತು. ಅಪರಾಧಗಳಾದಂಥ ಕೊಲೆ, ಸುಲಿಗೆ ಮತ್ತು ರಾಜದ್ರೋಹದಂತಹ ಗಂಭೀರ ಸಮಸ್ಯೆಗಳನ್ನು ಈ ಒಂದು ಕಂಟಕ ಶೋಧನ ನ್ಯಾಯಾಲಯ ಪರಿಶೀಲನೆ ಮಾಡ್ತಾ ಇತ್ತು. ಇದರ ನ್ಯಾಯಾಧೀಶನಿಗೆ ಪ್ರತಿಷ್ಠಾ ಅಂತ ಹೇಳಿ ಕರೀತಾ ಇದ್ರು. ಹಾಗೇನೆ ಇವರಲ್ಲಿ ಸ್ಪೆಷಲ್ ಕೋರ್ಟ್ಸ್ಗಳು ಕೂಡ ಇತ್ತು. ಸ್ಪೆಷಲ್ ಕೋರ್ಟ್ಸ್ ಇನ್ ದ ಸಿಟೀಸ್ ಅಂಡ್ ಡಿಸ್ಟ್ರಿಕ್ಟ್ಸ್ ಪ್ರಿಸೈಡೆಡ್ ಓವರ್ ಬೈ ದ ಮಹಾಮಾತ್ರಾಸ್ ಅಂಡ್ ರಜ್ಜುಕಾಸ್. ರಜ್ಜುಕರ ಮತ್ತು ಹಾಗೇನೆ ಮಹಾಮಾತ್ರರ ಒಂದು ನೇತೃತ್ವದಲ್ಲಿ ರಾಜ್ಯದಲ್ಲಿ ವಿಶೇಷ ನ್ಯಾಯಾಲಯಗಳು ಇದ್ವು. ಅವು ನಗರ ಮತ್ತು ಜಿಲ್ಲೆಗಳಲ್ಲಿ ಕೇಂದ್ರೀಕೃತವಾಗಿ ಇದ್ದಿದ್ದಂಥದ್ದು. ಮಹಾಮಾತ್ರರು ಮತ್ತು ರಜ್ಜುಕರ ಉಸ್ತುವಾರಿಕೆಯಲ್ಲಿ ಈ ಒಂದು ವಿಶೇಷ ನ್ಯಾಯಾಲಯಗಳು ನಗರಗಳು ಮತ್ತು ಹಾಗೇನೆ ಜಿಲ್ಲೆಗಳಲ್ಲಿ ಇತ್ತು. ಇನ್ ವಿಲೇಜಸ್ ಎಲ್ಡರ್ಸ್ ಹ್ಯಾಡ್ ಮ್ಯಾಜಿಸ್ಟ್ರಿಯಲ್ ಪವರ್ಸ್ ಕಾಲ್ಡ್ ಪಂಚಾಸ್. ಹಳ್ಳಿಗಳಲ್ಲಿ ಈ ಹಿರಿಯ ಮುಖಂಡರುಗಳು ಏನಿದ್ದಾರೆ ಅವರು ಈ ಒಂದು ನ್ಯಾಯದಾನ ಮಾಡುವಂಥ ಅಧಿಕಾರಗಳನ್ನು ಹೊಂದಿದ್ರು. ಅವರನ್ನ ಪಂಚಾಸ್ ಅಂತ ಹೇಳಿ ಕರೀತಾ ಇದ್ರು. ಈ ಒಂದು ನ್ಯಾಯಾಡಳಿತ ಅನ್ನುವಂಥದ್ದು ಅಂದಿನ ರೂಢಿ
ಸಂಪ್ರದಾಯಗಳನ್ನು ಆಧರಿಸಿ ಈ ಒಂದು ನ್ಯಾಯದಾನಗಳನ್ನು ಮಾಡುವಂಥ ಕೆಲಸವನ್ನು, ಜವಾಬ್ದಾರಿಯನ್ನು ಸರ್ಕಾರ ಮಾಡ್ತಾ ಇತ್ತು. ಅಂದು ಇಂಥ ರೂಢಿ ಸಂಪ್ರದಾಯಗಳನ್ನು ಬಗ್ಗೆ ಸರ್ಕಾರ ಅವುಗಳಿಗೆ ಮಾನ್ಯತೆಗಳನ್ನು ಕೊಟ್ಟಿತ್ತು. ಹಾಗಾಗಿ ಅವುಗಳನ್ನು ಆಧರಿಸಿನೇ ಈ ಒಂದು ನ್ಯಾಯದಾನ ಮಾಡುವಂಥ ಪದ್ಧತಿಗಳು ರೂಢಿನಲ್ಲಿತ್ತು. ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ತಿಳಿಸಿರೋ ಹಾಗೆ, ಕೌಟಿಲ್ಯ ಮೆನ್ಷನ್ಸ್ ಅಬೌಟ್ ದ 4 ಸೋರ್ಸ್ ಆಫ್ ಲಾ, ಕಾನೂನುಗಳನ್ನು ಈ ನಾಲ್ಕು ಅಂಶಗಳ ಆಧಾರದ ಮೇಲೆ ನಿರ್ಮಿಸಬೇಕು ಅಂತ. ಒಂದು, ಧರ್ಮ, ಸ್ಕೇರ್ಡ್ ಲಾ, ಧರ್ಮದ ಭಯ ಅನ್ನೋದು ಇರಬೇಕು. ವ್ಯವಹಾರ ಯೂಸೇಜ್, ಈ ಒಂದು ವ್ಯವಹಾರದ ಉಪಯೋಗ, ಬಳಕೆ ಅನ್ನುವಂಥದ್ದು ಇರಬೇಕು. ಮತ್ತು ಚರಿತಂ, ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ಸ್, ಈ ಒಂದು ಚಾರಿತ್ರ್ಯ ಅನ್ನುವಂಥದ್ದು ಇರಬೇಕು. ಮತ್ತು ಈ ಒಂದು ಅದರಲ್ಲಿ ಯಾವಿರಬೇಕು, ಆ ಚಾರಿತ್ರ್ಯದಲ್ಲಿ ಸಂಪ್ರದಾಯಗಳು, ರೂಢಿಗಳು ಅನ್ನುವಂಥದ್ದು, ಧರ್ಮಗಳು, ಧಾರ್ಮಿಕ ಅಂಶಗಳನ್ನು ಅದು ಒಳಗೊಂಡಿರಬೇಕು ಅನ್ನುವಂಥದ್ದು. ಅಂದಿನ ರೂಢಿ, ಸಂಪ್ರದಾಯ ಮತ್ತು ಧರ್ಮಗಳನ್ನು ಒಳಗೊಂಡು ಇರಬೇಕು ಅನ್ನುವಂಥದ್ದು. ಮತ್ತು ಇಂಥ ನಿಯಮಗಳಿಗೆ ಯಾರ ಮನ್ನಣೆ ಇರಬೇಕು? ರಾಜನ ಒಂದು ಅನುಮತಿ, ರಾಜನಿಂದವೂ ಘೋಷಿಸಲ್ಪಡಬೇಕು. ಹಾಗಿದ್ದಾಗ ಮಾತ್ರ ಅಂಥ ಕಾನೂನುಗಳಿಗೆ ಮಾನ್ಯತೆಗಳು ಇರುತ್ತೆ ಅನ್ನುವಂಥ ಅಂಶವನ್ನ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾನೆ. ಕೌಟಿಲ್ಯನಂತ ಸಮರ್ಥ ಮಂತ್ರಿ ಇವರಿಗೆ ಒದಗಿದ್ರಿಂದಾಗಿನೇ ಮೌರ್ಯರ ಆಡಳಿತ ವ್ಯವಸ್ಥೆ ಅತ್ಯುನ್ನತ ವ್ಯವಸ್ಥೆಯಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗಿದ್ದಂಥದ್ದು. ದ ಪ್ರಾದೇಶಿಕ ವರ್ ದ ಪ್ರಿನ್ಸಿಪಲ್ ಪೊಲೀಸ್ ಆಫೀಸರ್. ಪ್ರಾದೇಶಿಕ ಅನ್ನುವಂಥವನು ಆ ಕಾಲದ ಪ್ರಮುಖ ದಂಡಾಧಿಕಾರಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ. ದೇರ್ ಡ್ಯೂಟಿ ವಾಸ್ ಟು ಇನ್ವೆಸ್ಟಿಗೇಟ್ ದ ಕ್ರೈಮ್ಸ್ ಕಮಿಟೆಡ್ ಇನ್ ದ ರೀಜನ್ ವಿತಿನ್ ದೇರ್ ಜೂರಿಸ್ಡಿಕ್ಷನ್. ಅವನ ಪ್ರಮುಖವಾದಂಥ ಕರ್ತವ್ಯ ಅಂತ ಅಂದರೆ ಈ ಒಂದು ಅಪರಾಧಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನ ಅವನು ಮಾಡ್ತಾ ಇದ್ದ. ಡ್ಯೂಟಿ ಟು ಇನ್ವೆಸ್ಟಿಗೇಟ್ ದ ಕ್ರೈಮ್ಸ್, ಈ ಒಂದು ಅಪರಾಧಗಳನ್ನು ಪತ್ತೆ ಹಚ್ಚುವಂಥ, ತನಿಖೆ ಮಾಡುವಂಥ ಕೆಲಸವನ್ನ ಇವನು ಮಾಡ್ತಾ ಇದ್ದ. ಅವನ ವ್ಯಾಪ್ತಿಗೆ ಒಳಪಟ್ಟಂಥ ಪ್ರದೇಶದಲ್ಲಿ, ಅವನ ಜ್ಯೂರಿಸ್ಡಿಕ್ಷನ್ ಏನಿದೆ, ಆ ಒಂದು ವ್ಯಾಪ್ತಿ ಏನಿದೆ, ಆ ವ್ಯಾಪ್ತಿಯಲ್ಲೇನೆ ಅವನು ಈ ಒಂದು ಕೆಲಸವನ್ನ ನಿರ್ವಹಿಸ್ತಾ ಇದ್ದ. Police headquarters were found in all principal centers. ಎಲ್ಲ ಈ ಒಂದು ಕೇಂದ್ರಗಳಲ್ಲಿನೂ ನಾವು ಈ ಆರಕ್ಷಕ ಠಾಣೆ ಅಥವಾ ಪೊಲೀಸ್ ಠಾಣೆಗಳು ಇದ್ದಿದ್ದಂಥದ್ದನ್ನು ಗಮನಿಸ್ಬೋದು. ಎಲ್ಲ ಕೇಂದ್ರಗಳಲ್ಲಿನೂ ಕೂಡ ಇಂಥ ಪ್ರಮುಖವಾದಂಥ ಠಾಣೆಗಳನ್ನೋದು ಇರ್ತಾ ಇತ್ತು. ಅಲ್ಲಿ ಇವು ಈ ಒಂದು ಅಪರಾಧಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡ್ತಾ ಇದ್ವು. ಅಂದಿನ ಕಾಲಕ್ಕೆ ಕಠಿಣವಾದಂತಹ ಶಿಕ್ಷೆಗಳನ್ನೇ ಕೊಡಲಾಗ್ತಾ ಇತ್ತು. ಪನಿಷ್ಮೆಂಟ್ಸ್, ಆಂಪ್ಯುಟೇಷನ್ಸ್ ಆಫ್ ಲಿಮ್ಸ್ ಆ್ಯಂಡ್ ಡೆತ್ ಸೆಂಟೆನ್ಸ್ ವರ್ ವೆರಿ ಕಾಮನ್. ಆ ಕಾಲದ ಪ್ರಮುಖ ಶಿಕ್ಷೆಗಳು ಪನಿಷ್ಮೆಂಟ್ಸ್ ಅಂತ ಅಂದರೆ ಆಂಪ್ಯುಟೇಷನ್ ಆಫ್ ಲಿಮ್ಸ್ ಆ್ಯಂಡ್ ಡೆತ್ ಸೆಂಟೆನ್ಸ್ ವರ್ ವೆರಿ ಕಾಮನ್. ಅಂಗಚ್ಛೇದನ, ಕಾಲನ್ನು ಕತ್ತರಿಸುವಂಥದ್ದು, ಮತ್ತು ಹಾಗೇನೆ ಮರಣದಂಡನೆಗಳು ಆ ಕಾಲಕ್ಕೆ ಸಾಮಾನ್ಯವಾಗಿ ಕೊಡ್ತಾ ಇದ್ದಂಥ ಶಿಕ್ಷೆಗಳಾಗಿ ಇತ್ತು. ಅವರು ಮಾಡೋ ಅಂಥ ಅಪರಾಧಗಳು ಅವರು ದೊಡ್ಡ ದೊಡ್ಡ ಅಪರಾಧಗಳನ್ನು, ಕೊಲೆ, ಸುಲಿಗೆ ಮತ್ತು ರಾಜದ್ರೋಹದಂತಹ ಆಪಾದನೆಗಳನ್ನು ಮಾಡಿದರೆ ಇಂಥ ಶಿಕ್ಷೆಗಳನ್ನು ಅವರಿಗೆ ವಿಧಿಸಲಾಗ್ತಾ ಇತ್ತು. ಇದರ ಪರಿಣಾಮವಾಗಿ ಆಸ್ ದ ರಿಸಲ್ಟ್ ಆಫ್ ಗುಡ್ ಅಡ್ಮಿನಿಸ್ಟ್ರೇಷನ್, ಇಂಥ ಒಂದು ಒಳ್ಳೆಯ ಆಡಳಿತದಿಂದಾಗಿ ಆಫ್ ಲಾ ಅಂಡ್ ಜಸ್ಟಿಸ್, ಅಡ್ಮಿನಿಸ್ಟ್ರೇಷನ್ ಆಫ್ ಲಾ ಅಂಡ್ ಜಸ್ಟಿಸ್, ಈ ಒಂದು ನ್ಯಾಯ ಮತ್ತು ಕಾನೂನು ಮತ್ತು ನ್ಯಾಯಾಡಳಿತ ವ್ಯವಸ್ಥೆ ಏನಿದೆ ಅದು ಅತ್ಯುತ್ತಮವಾಗಿ ಇದ್ದಿದ್ರಿಂದಾಗಿ ಅಪರಾಧಗಳ ಮಟ್ಟ ಆ ಕಾಲಕ್ಕೆ ಕಡಿಮೆ ಆಗಿತ್ತು. ದೇರ್ ವರ್
ವೆರಿ ರೇರ್. ಆ ಕಾಲಕ್ಕೆ ಏನಾಗಿತ್ತು, ಈ ಒಂದು ಅಪರಾಧಗಳು ಮತ್ತೆ ಈ ಕಳ್ಳತನ, ಥೆಫ್ಟ್ ವರ್ ವೆರಿ ರೇರ್. ಇವುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದ್ದಂಥದ್ದನ್ನ ನಾವು ಗಮನಿಸ್ಬೋದು. ಇನ್ನೊಂದು ಮೌರ್ಯರ ಆಡಳಿತದ ಪ್ರಮುಖವಾದಂಥ ಬೆಳವಣಿಗೆ ಅಥವಾ ಲಕ್ಷಣ ಅಂತಂದ್ರೆ ಈ ಒಂದು ಗೂಢಚಾರ ಪದ್ಧತಿ. ದಿ ಸ್ಪೈಸ್ ವರ್ ಅಪಾಯಿಂಟೆಡ್ ಬೈ ದ ಕಿಂಗ್. ಗೂಢಚಾರರನ್ನ ಈ ಒಂದು ಸರ್ಕಾರನೇ ಅಂದ್ರೆ ರಾಜನೇ ನೇಮಕ ಮಾಡ್ತಾ ಇದ್ದ. ಇವನ ಪ್ರಮುಖವಾದಂತ ಕರ್ತವ್ಯಗಳು ಅಂತ ಅಂದ್ರೆ ಡ್ಯೂಟೀಸ್ ಟು ಕಲೆಕ್ಟ್ ದ ನ್ಯೂಸ್ ಫ್ರಮ್ ಎವ್ರಿ ಕಾರ್ನರ್ ಆಫ್ ದ ಎಂಪೈರ್. ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಸುದ್ದಿಗಳನ್ನ ರಾಜನಿಗೆ ಮುಟ್ಟಿಸುವಂಥದ್ದು. ವಾಚ್ ದ ಅಫಿಷಿಯಲ್ಸ್ ಆಕ್ಟಿವಿಟೀಸ್ ಅಂಡ್ ರಿಪೋರ್ಟ್ ಇಟ್. ಇವನು ಅಧಿಕಾರಿಗಳ ಮೇಲೆ ನಿಗಾ ಇಡುವಂತ ಕೆಲಸವನ್ನ ಮಾಡಬೇಕಾಗ್ತಿತ್ತು. ಕೆಲವು ಸರ್ತಿ ಅರಮನೆಯಲ್ಲಿ ಇರುವಂತವರ ಮೇಲೆ ಕೂಡ ಈ ಒಂದು ಗೂಢಚಾರಿಕೆಗಳನ್ನ ಮಾಡಿದಂತ ನಿದರ್ಶನಗಳು ಇದೆ. ದಿ ಎಸ್ಪಾಯ್ನೇಜ್ ಡಿಪಾರ್ಟ್ಮೆಂಟ್ ವಾಸ್ ಮೆಂಡ್ ಬೈ ಗುದಪುರುಷಾಸ್. ಇಲ್ಲಿ ಈ ಒಂದು ಸುದ್ದಿಗಳನ್ನ, ಮಾಹಿತಿಗಳನ್ನ ಸಂಗ್ರಹಿಸಲಿಕ್ಕೆ ಗುದಪುರುಷ ಅನ್ನುವಂತ ವ್ಯಕ್ತಿಗಳನ್ನ ನೇಮಕ ಮಾಡಿಕೊಳ್ಳಲಾಗ್ತಾ ಇತ್ತು. ಎ ಸೀಕ್ರೆಟ್ ಏಜೆಂಟ್ಸ್ ಅಂಡರ್ ದ ಕಂಟ್ರೋಲ್ ಆಫ್ ಮಹಾಪತ್ಯಪಸರ ಅಂತ ಅನ್ನುವಂತ ಮಹಾಪತ್ಯಪಸರಪ್ಪ ಅನ್ನುವಂಥವನು ಅಧೀನದಲ್ಲಿ ಈ ಒಂದು ವ್ಯಕ್ತಿಗಳು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಅಕಾರ್ಡಿಂಗ್ ಟು ಕೌಟಿಲ್ಯ ದೇರ್ ಆರ್ 2 types ಆಫ್ ಸ್ಪೈಸ್. ಕೌಟಿಲ್ಯನ ಪ್ರಕಾರ 2 ರೀತಿಯ ಈ ಒಂದು ಗೂಢಚಾರಿಕೆಗಳ ನಡೀತಾ ಇದ್ದರ ಬಗ್ಗೆ ಅವನ ಅರ್ಥಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಂದು ಸಮಸ್ಥಾನ್ ಆರ್ ಸಂತಕ್. ಸಮಸ್ಥಾನ್ ಆರ್ ಸಂತಕ್ ಪೋಸ್ಟೆಡ್ ಅಟ್ ಸರ್ಟೈನ್ ಪ್ಲೇಸಸ್. ಇವನನ್ನ ಕೆಲವೊಂದು ನಿಗದಿತ ಸ್ಥಳಗಳಿಗೆ ನೇಮಕ ಮಾಡಲಾಗ್ತಾ ಇತ್ತು. ನಿಗದಿತ ಸ್ಥಳಗಳಲ್ಲಿ ಅವನನ್ನ ನೇಮಿಸಲಾಗ್ತಾ ಇತ್ತು. ಮತ್ತೊಬ್ಬ ಸಂಚಾರಿ, ವಾಂಡ್ರಿಂಗ್ ಆರ್ ಟ್ರಾವೆಲ್ ಡಿಫರೆಂಟ್ ಪ್ಲೇಸಸ್. ಇವನು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಅಲ್ದಾಡ್ಕೊಂಡು ಈ ಒಂದು ಸುದ್ದಿಗಳನ್ನ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಗಳಿಗೆ ಹೋಗಿ ಸುದ್ದಿಗಳನ್ನ, ಮಾಹಿತಿಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಸಂಚಾರಿ ಮಾಡ್ತಾ ಇದ್ದ. ಅಫಿಷಿಯಲ್ಸ್ ಫಾರ್ಮ್ಡ್ ದ ಪರ್ಸನಲ್ ಆಫ್ ದಿಸ್ ಕೇಡರ್. ಈ ಒಂದು ಕೆಲಸಕ್ಕೆ ಅಧಿಕಾರಿಗಳನ್ನ ಕೂಡ ನೇಮಕ ಮಾಡುವ ಅಧಿಕಾರಿಗಳ ಒಂದು ಶ್ರೇಣಿ ಏನಿದೆ ಅದು ಇವರಿಗೂ ಕೂಡ ಇರ್ತಾ ಇದ್ದಿದ್ದಂಥದ್ದನ್ನ ನಾವು ಗಮನಿಸ್ಬೋದು. ಆ ತರದ ಒಂದು ವ್ಯವಸ್ಥೆ ಈ ಗೂಢಚಾರಿಕೆಗಳಲ್ಲಿ ಕೂಡ ಇದ್ದಿದ್ದಂಥದ್ದನ್ನ ನಾವು ಗಮನಿಸ್ಬೋದು. ಡಿಫರೆಂಟ್ ಟೈಪ್ಸ್ ಆಫ್ ಏಜೆಂಟ್ಸ್. ಈ ಒಂದು ಗೂಢಚಾರಿಕೆಯನ್ನ ಮಾಡಲಿಕ್ಕೆ ಅನೇಕ ರೀತಿಯ ವ್ಯಕ್ತಿಗಳನ್ನ ಬಳಸ್ಕೊಳ್ಳಾಗ್ತಾ ಇತ್ತು. ಫ್ರಮ್ recluse and students to householders and poisonous girls or ವಿಷಕನ್ಯಸ್ were employed. ಇದಕ್ಕೆ ವಿದ್ಯಾರ್ಥಿಗಳನ್ನ ಮತ್ತೆ ಗೃಹಸ್ಥರನ್ನ ಮತ್ತೆ ವಿಷಕನ್ಯೆಯರನ್ನ ಹಾಗೇನೆ ಸನ್ಯಾಸಿಗಳನ್ನ ಕುಂಟರನ್ನ ಮೊದಲಾದವರನ್ನ ಈ ಒಂದು ಕಾರ್ಯಗಳಿಗೆ ಬಳಸ್ಕೊಳ್ತಾ ಇದ್ರು. ಅವರು ಈ ಒಂದು ಸುದ್ದಿಗಳನ್ನ ತಂದು ರಾಜನಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ತಪ್ಪಿತಸ್ಥರನ್ನ ಗುರುತಿಸಿ ಕಠಿಣವಾದಂತ ಶಿಕ್ಷೆಗೆ ಒಳಪಡಿಸಲಾಗ್ತಾ ಇತ್ತು. ದ ಪತಿವೇದಕಾಸ್ ಆರ್ ಸ್ಪೆಷಲ್ ರಿಪೋರ್ಟರ್ಸ್ ಅಂಡ್ ಪುಲಿಸಾನಿಸ್ ಆರ್ ಕಿಂಗ್ಸ್ ಏಜೆಂಟ್ಸ್ ಆಫ್ ಅಶೋಕನ್ ಎಡಿಕ್ಟ್ಸ್. ಅಶೋಕನ ದಾಖಲೆಗಳ ಪ್ರಕಾರ ಪತಿವೇದಕಾಸ್ ಅಥವಾ ಸ್ಪೆಷಲ್ ರಿಪೋರ್ಟರ್ಸ್, ವಿಶೇಷ ವರದಿಗಾರರು ಅನ್ನೋರು ಇದ್ರು. ಅವರಲ್ದೇನೆ ಪುಲಿಸಾನಿಸ್ ಅನ್ನುವಂಥವ್ರು ರಾಜನ ಏಜೆಂಟರಾಗಿ, ರಾಜನ ಅಧಿಕಾರಿಗಳಾಗಿ ಇಂಥ ಮಾಹಿತಿಗಳನ್ನ ಒದಗಿಸ್ತಾ ಇದ್ದಿದ್ದರ ಬಗ್ಗೆ ನಮಗೆ ಅಶೋಕನ ಶಾಸನಗಳು ಮಾಹಿತಿಗಳನ್ನ ತಿಳಿಸ್ತವೆ. Military administration. The army was often led by the king himself. ರಾಜ ಈ ಒಂದು ಸೇನೆಯನ್ನ ಅವನೇ ಮುನ್ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದ. ಇವನು ಮಿಲಿಟರಿಯ ಅಧಿಕಾರಿ ಕೂಡ ಆಗಿದ್ದಂಥವನು, ಪ್ರಮುಖ ಅಧಿಕಾರಿಯಾಗಿ ಇದ್ದಂಥವನು. ಈ ಒಂದು ಸೇನೆಯನ್ನ ಮುನ್ನಡೆಸುವಂತ ಕೆಲಸವನ್ನ ಅವನೇ ಮಾಡ್ತಾ ಇದ್ದ.
The army of Chandragupta, according to Pliny, included 6 lakhs foot soldiers, 30,000 cavalry and 9,000 elephants beside chariots. ಮೆಗಸ್ತಾನಿಸನ ದಾಖಲೆಗಳ ಪ್ರಕಾರ ಮತ್ತು ಸ್ಟ್ರಾಬೋನ ಬರವಣಿಗೆಗಳ ಪ್ರಕಾರ ಚಂದ್ರಗುಪ್ತನ ಈ ಒಂದು ಸೇನೆ ಚಂದ್ರಗುಪ್ತನ ಸೇನೆ 6 ಲಕ್ಷ ಪದಾತಿ ದಳ, 30,000 ಈ ಒಂದು ರಥದಳವನ್ನ ಮತ್ತೆ 9,000 ಆನೆಗಳನ್ನ, ಗಜದಳಗಳನ್ನ ಹಾಗೇನೆ ರಥಗಳನ್ನ ಒಳಗೊಂಡಿತ್ತು ಅಂತ ಹೇಳಿ ಮಾಹಿತಿಗಳು ಇರುವಂಥದ್ದು. 30,000 ಅಶ್ವದಳ, 9,000 ಗಜದಳ ಮತ್ತೆ ಇದರ ಜೊತೆಗೆ ರಥದಳಗಳನ್ನ ಕೂಡ ಹೊಂದಿತ್ತು ಅನ್ನುವಂಥ ಮಾಹಿತಿಗಳನ್ನ ನಮಗೆ ಸಮಕಾಲೀನ ಬರವಣಿಗೆಗಳು ತಿಳಿಸ್ತವೆ. It was under the control of the Senapati, under whom there were several adhyakshas of different wings. ಈ ಒಂದು ಸೇನೆಯ ಮುಖ್ಯಸ್ಥನಾಗಿ ಸೇನಾಪತಿ ಇರ್ತಾ ಇದ್ದ. ಇವನು ಅಲ್ಲದೇನೆ ಇನ್ನೂ ಇತರೆ ಅಧಿಕಾರಿಗಳು ಕೂಡ ಇದ್ರು. ಅಂಥವರಲ್ಲಿ ಅಧ್ಯಕ್ಷ ಮೊದಲಾದಂಥವರು ಈ ಒಂದು ವಿಭಾಗಗಳನ್ನು, ಇವುಗಳಿಗೆ ಮುಖ್ಯಸ್ಥರುಗಳನ್ನು ನೇಮಕ ಮಾಡಿದ್ದು. ಅವರ ಉಸ್ತುವಾರಿಕೆಯಲ್ಲಿ ಈ ಸೇನೆಯನ್ನ ಮುನ್ನಡೆಸಲಾಗ್ತಾ ಇತ್ತು. ಇವರಲ್ಲಿ ವಿಶಾಲವಾದಂಥ ಒಂದು ಸಾಮ್ರಾಜ್ಯ ಇದ್ದಿದ್ರಿಂದಾಗಿ ವ್ಯವಸ್ಥಿತವಾದಂಥ ಒಂದು ಸೇನೆ ಮತ್ತೆ ಹಾಗೇನೆ ಸೇನಾಡಳಿತ ಕೂಡ ಇದ್ದಿದ್ದಂಥದ್ದನ್ನು ನಾವು ಗಮನಿಸ್ಬೋದು. ಈ ಒಂದು ಸೇನಾ ಆಡಳಿತ ಏನಿದೆ, ಈ ಆಡಳಿತ 6 ಬೋರ್ಡ್ಗಳಾಗಿ ವಿಭಜನೆ ಹೊಂದಿದ್ದಂಥದ್ದನ್ನು ನಾವು ಗಮನಿಸ್ಬೋದು. ದಿ ಡಿಪಾರ್ಟ್ಮೆಂಟ್ ವಾಸ್ ಡಿವೈಡೆಡ್ ಇಂಟು 6 boards ಆಫ್ 5 members. 5 ಸದಸ್ಯರನ್ನ ಒಳಗೊಂಡಂತ 6 ಸಮಿತಿಗಳು ಇವರಲ್ಲಿ ಇದ್ದಿದ್ದಂಥದ್ದನ್ನು ನಾವು ಗಮನಿಸ್ಬೋದು. ಅಂತ ಆರ್ಮಿಯ ವಿಭಾಗಗಳು ಅಥವಾ ಯೂನಿಟ್ಸ್ ಆಫ್ ದ ಆರ್ಮಿ ಅಂತ ಅಂದರೆ ಇನ್ಫೆಂಟ್ರಿ, ಪದಾತಿ ದಳ, ಪದಾಧ್ಯಕ್ಷ, ಕ್ಯಾವಲರಿ, ಅಶ್ವದಳ, ಅಶ್ವಾಧ್ಯಕ್ಷ, ವಾರ್ ಎಲಿಫೆಂಟ್ಸ್, ಯುದ್ಧ ಗಜಗಳು, ಹಸ್ತಾಧ್ಯಕ್ಷ, ನೇವಿ, ನವಾಧ್ಯಕ್ಷ, ಚಾರಿಯಟ್ಸ್, ರಥಾಧ್ಯಕ್ಷ, ಆರ್ಮರಿ, ಆಯುಧಗಾರಾಧ್ಯಕ್ಷ, ವೆಪನ್ಸ್, ಆಗ ಬಳಸ್ತಾ ಇದ್ದಿದ್ದಂಥ ಆಯುಧಗಳು ಅಂದರೆ ಕತ್ತಿಗಳನ್ನು, ಶೀಲ್ಡ್ಸ್, ಲ್ಯಾನ್ಸಸ್, ಬೋವ್ಸ್, ಜಾವ್ಲಿನ್ಸ್ ಅಂಡ್ ಬಕಲ್ಸ್. ಕತ್ತಿ, ಹಾಗೆ ಈಟಿ, ಬರ್ಜಿ, ಬಿಲ್ಲು, ಬಾಣಗಳನ್ನು ಇವರು ಬಳಸ್ತಾ ಇದ್ರು. ಆ ಕಾಲಕ್ಕೆ ಆಯುಧಗಳಾಗಿ ಬಳಸ್ತಾ ಇದ್ದಿದ್ದಂಥದ್ದು. ಇವುಗಳಿಂದ ನಮಗೆ ಅವರಲ್ಲೊಂದು ವ್ಯವಸ್ಥಿತವಾದಂಥ ಸಂಘಟಿತವಾದಂಥ ಸೇನಾಡಳಿತ ವ್ಯವಸ್ಥೆ ಇತ್ತು ಅನ್ನುವಂಥ ಅಂಶ ನಮಗೆ ಅರಿವಿಗೆ ಬರುತ್ತೆ. ಇಟ್ ಈಸ್ ಕ್ಲಿಯರ್ ಫ್ರಮ್ ದ ಅಬೋವ್ ಫ್ಯಾಕ್ಟರ್ಸ್ ದಟ್ ಆನ್ ಆರ್ಗನೈಸ್ಡ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಮೌರ್ಯನ್ ಕಿಂಗ್ಸ್. ಒಟ್ಟಾರೆ ನಮಗೆ ಈ ಎಲ್ಲ ಅಂಶಗಳಿಂದ ಮೌರ್ಯರಲ್ಲೊಂದು ವ್ಯವಸ್ಥಿತವಾದಂಥ ಆಡಳಿತ ವ್ಯವಸ್ಥೆ ಇತ್ತು ಅನ್ನುವಂಥ ಅಂಶ ನಮ್ಮ ಅರಿವಿಗೆ ಬರುತ್ತೆ.